ಆ ದೇಹಗಳನ್ನ ಅವರ ಮನೆಗೆ ಕೊಡದೆ ದೇಹಗಳನ್ನ ಜನರಿಗೆ ತೋರಿಸೋದು ಬರ್ತಲ್ಲ ಅಂತ ತಿಳ್ಕೊಂಡು ದೇಹದ ಭಾಗಗಳನ್ನ ಕತ್ತರಿಸಿ ಅವುಗಳ ಆ ಒಂದು ಚೀಲದಲ್ಲಿ ತುಂಬಿಕೊಂಡು ಏನು ಮಾಡಿದಾರೆ ಅಂದ್ರೆ ಭಾರತ ಹಾಗೂ ಪಾಕಿಸ್ತಾನದ ಗಡಿಭಾಗದಲ್ಲಿ ಸಟ್ಲೆ ನದಿಯ ದಡದ ಮೇಲೆ ಹುಸೈನ್ ವಾಲಾ ಎಂಬ ಸ್ಥಳದಲ್ಲಿ ಸುಟ್ಟು ಹಾಕ್ತಾರೆ. ಗಾಂಧಿ ಇರುವಿನ ಒಪ್ಪಂದ ಜರುಗ್ತದೆ. ಗಾಂಧಿ ಇರುವಿನ ಒಪ್ಪಂದ ಜರುಗಿದ್ದು ಇರುವಿನ ಒಪ್ಪಂದ ಯಾವ ವರ್ಷ? 1931 ಮಾರ್ಚ್ 5ರಂದು. ಮಾರ್ಚ್ 5. ಹಾಗಾದ್ರೆ ಗಾಂಧಿ ಇರುವಿನ ಒಪ್ಪಂದ ಆಗ್ಬೇಕಾದ್ರೆ ಯಾರನ್ನ ಕರ್ಕೊಂಡ್ ಬರಬೇಕು? ಗಾಂಧಿ ಇರುವಿನ ಒಪ್ಪಂದ ಆಗ್ಬೇಕಾದ್ರೆ ಯಾರು ಇದರ ಮಧ್ಯಸ್ಥಿಕೆ ವಹಿಸಬೇಕು? ಯಾಕೆ ಗಾಂಧಿ 11 ಅಂಶಗಳ ಬೇಡಿಕೆಯನ್ನು ಮುಂದಿಟ್ಟಿದ್ರು. ಆ 11 ಅಂಶಗಳಲ್ಲಿ ಒಂದೇ ಒಂದು ಅಂಶಕ್ಕೆ ನಾನು ಒಪ್ಪಿಗೆ ಕೊಡ್ಲಿಲ್ಲ, ನಾ ಹೆಂಗ ಅವ್ರಿಗೆ ಮುಖ ತೋರಿಸ್ಲಿ ಅಂತ ಲಾರ್ಡ್ ಇರ್ವಿನ್ ಏನ್ ಮಾಡಿದ ಅಂದ್ರ ಗಾಂಧಿಗೆ ಅತ್ಯಂತ ಆಪ್ತರಾಗಿರುವಂತ ಇಬ್ಬರು ನಾಯಕರು, ಒಬ್ರು ಎಂ ಆರ್ ಜೈಕರ್, ಇನ್ನೊಬ್ರು ಯಾರು? ತೇಜ್ ಬಹದ್ದೂರ್ ಸಪ್ರು. ಈ ತೇಜ್ ಬಹದ್ದೂರ್ ಹಿಂದೂ ಮಹಾಸಭೆಯ ಮುಖಂಡರಾಗಿರುವಂತ ಎಂ ಆರ್ ಜೈಕರ್, ಲಿಬರಲ್ ಪಾರ್ಟಿಯ ಮುಖ್ಯಸ್ಥರಾಗಿರುವಂತ ತೇಜ್ ಬಹದ್ದೂರ್ ಸಪ್ರು ಅನ್ನುವಂತ ಇಬ್ಬರು ನಾಯಕರ ಮಧ್ಯಸ್ಥಿಕೆಯಲ್ಲಿ 1931 ಮಾರ್ಚ್ 5ರಂದು ಗಾಂಧಿ ಇರುವಿನ ಒಪ್ಪಂದ ಜರುಗ್ತದೆ. ಇದನ್ನ ದೆಹಲಿ ಒಪ್ಪಂದ ಅಂತ ಕರೀತಾರೆ. ಕ್ವಶನ್ ಆಗಿದೆ, ಗಾಂಧಿ ಇರುವಿನ ಒಪ್ಪಂದಕ್ಕಿರುವ ಇನ್ನೊಂದು ಹೆಸರೇ ದೆಹಲಿ ಒಪ್ಪಂದ. ಮಾರ್ಚ್ 5ರಂದು 1931 ಇಂಗ್ಲೆಂಡದ ಪ್ರಧಾನಿ ರಾಮ್ಸೆ ಮ್ಯಾಕ್ ಡೊನಾಲ್ಡ್ ಅವರು ಅಂದಿನ ಭಾರತದ ವೈಸರಾಯನಾಗಿರುವಂತ ಲಾರ್ಡ್ ಇರ್ವಿನ್ ಅವರಿಗೆ ಒತ್ತಡ ಹಾಕಿದ್ರು. ಏನು ಒತ್ತಡ ಹಾಕಿದ್ರು? ಹೆಂಗರ ಮಾಡಿ ಗಾಂಧಿ 2ನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಅಟೆಂಡ್ ಆಗಲೇಬೇಕು, ಬರಲೇಬೇಕು. ಆಗ ಎಂ ಆರ್ ಜೈಕರ್ ಮತ್ತೆ ತೇಜ್ ಬಹದ್ದೂರ್ ಸಪ್ರು ಅವರ ಪ್ರಯತ್ನದಿಂದಾಗಿ ಮಾರ್ಚ್ 5, 1931ರಂದು ಗಾಂಧಿ ಇರುವಿನ ಒಪ್ಪಂದ ಜರುಗ್ತದೆ. ಇದನ್ನ ದೆಹಲಿ ಒಪ್ಪಂದ ಅಂತ ಕರೀತಾರೆ. ದೆಹಲಿ ಒಪ್ಪಂದ ಅಂದ್ರು ಒಂದೇ, ಗಾಂಧಿ ಇರುವಿನ ಒಪ್ಪಂದ ಅಂದ್ರು ಒಂದೇ. ಹಾಗಾದ್ರೆ ದೆಹಲಿ ಒಪ್ಪಂದ ಗಾಂಧಿ ಇರುವಿನ ಒಪ್ಪಂದದಲ್ಲಿ ಗಾಂಧಿ ಅಂದ್ರು ಆಯ್ತು, ನಾ ಬರ್ತೀನಿ, 2ನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಅಟೆಂಡ್ ಆಗ್ತೀನಿ, ಕಾನೂನು ಭಂಗ ಚಳವಳಿಯನ್ನು ಕೈ ಬಿಡ್ತೀನಿ, ಭಾರತದಲ್ಲಿ ನಡೆದಂತ ಉಪ್ಪಿನ ಸತ್ಯಾಗ್ರಹ ಏನಿದೆಯಲ್ಲ, ಕಾನೂನು ಭಂಗ ಚಳವಳಿ ಏನಿದೆಯಲ್ಲ, ಪ್ರಥಮ ಕಾನೂನು ಭಂಗ ಚಳವಳಿಯನ್ನು ಕೈ ಬಿಡ್ತೀನಿ, 2ನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಅಟೆಂಡ್ ಆಗ್ತೀನಿ. ಹಾಗಾದ್ರೆ ಇರ್ವಿನ್ ಅವರೇ ನೀವೇನ್ ನಮಗೆ ಕೊಡ್ತೀರಿ? ನಮಗೆ ನೀವೇನು ಭರವಸೆ ಕೊಡ್ತೀರಿ ಅಂದಾಗ ಇರ್ವಿನ್ ಅಂದ್ರು, ನೀವು ನಿಮ್ಮ 11 ಅಂಶಗಳೇನದವಲ್ಲ ಅವುಗಳಿಗೆ ನಾನು ಒಪ್ಪಿಗೆ ಕೊಡ್ತೀನಿ ಅಂದ್ರು. 11 ಅಂಶಗಳಿಗೆ ಒಪ್ಪಿಗೆ ಕೊಡ್ತೀನಿ. ಅವ್ರು ಹೇಳಿದ್ರು ಎಲ್ಲಾ ರಾಜಕೀಯ ಕೈದಿಗಳನ್ನ ಬಿಡುಗಡೆ ಮಾಡುವುದಾಗಿ ಲಾರ್ಡ್ ಇರ್ವಿನ್ ಒಪ್ಪಿಗೆ ಸೂಚಿಸ್ತಾನೆ. ಗಾಂಧೀಜಿಯವರೇ ನೀವು ಅಂಜಲಕ್ ಹೋಗ್ಬೇಡ್ರಿ, ನೀವೇನು ರಾಜಕೀಯ ಕೈದಿಗಳಂತ ಕರಿತೀರಲ್ಲ ಆ ಎಲ್ಲಾ ರಾಜಕೀಯ ಕೈದಿಗಳನ್ನ ಬಿಡುಗಡೆ ಮಾಡ್ತೀನಿ. ಸತ್ಯಾಗ್ರಹಗಳಿಂದ ಮುಟ್ಟುಗೋಲು ಹಾಕಿರ್ತಕ್ಕಂಥ ಆಸ್ತಿ ಪಾಸ್ತಿಗಳೇನದಾವ ಅವುಗಳನ್ನ ಬಿಡುಗಡೆ ಮಾಡ್ತೀನಿ. ಭಾರತ ದೇಶದ ನೆಲದಲ್ಲಿ ಹೋರಾಟ ಮಾಡಿದಂತ ಏನು ಹೋರಾಟಗಾರರ ಆಸ್ತಿ ಪಾಸ್ತಿಗಳನ್ನು ಕಬಳಿಸ್ಕೊಂಡಿದ್ರು, ಆ ಆಸ್ತಿ ಪಾಸ್ತಿಗಳನ್ನ ಮುಟ್ಟುಗೋಲು ಹಾಕೊಂಡಿದ್ರು ಬ್ರಿಟಿಷರು, ಆ ಆಸ್ತಿ ಪಾಸ್ತಿಗಳನ್ನ ಬಿಟ್ಟುಕೊಡ್ತೀವಿ. ಸತ್ಯಾಗ್ರಹಿಗಳ ಆಸ್ತಿ ಪಾಸ್ತಿಗಳನ್ನ ಬಿಟ್ಟುಕೊಡ್ತೀವಿ. ಸುಗ್ರೀವಾಜ್ಞೆಯನ್ನು ವಾಪಸ್ ತೋತೀವಿ, ಶಿಕ್ಷೆಯ ಪ್ರಮಾಣವನ್ನು ವಾಪಸ್ ತೋತೀವಿ, ಅವ್ರ ಮೇಲೆ ಏನು ಕೇಸ್ ಹಾಕಿವಲ್ಲ ಆ ಕೇಸ್ಗಳನ್ನು ವಾಪಸ್ ತೋತೀವಿ, ಸುಗ್ರೀವಾಜ್ಞೆಯನ್ನು ವಾಪಸ್ ತೋತೀವಿ, ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡ್ತೀವಿ, ಉಪ್ಪಿನ ಮೇಲಿನ ತೆರಿಗೆಯನ್ನು ರದ್ದು ಮಾಡ್ತೀವಿ ಅಂತ ಒಪ್ಪಿಕೊಂಡ. ಏನು ಉಪ್ಪಿನ ಮೇಲೆ ಟ್ಯಾಕ್ಸ್ ಇತ್ತಲ್ಲ ಆ ಟ್ಯಾಕ್ಸ್ದ ಪ್ರಮಾಣವನ್ನು ಕಡಿಮೆ ಮಾಡ್ತೀನಿ, ಉಪ್ಪಿನ ಮೇಲಿನ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡ್ತೀನಿ, ಉಪ್ಪನ್ನ ಮುಕ್ತವಾಗಿ ಸಂಗ್ರಹಿಸಲು ಮತ್ತು ಉತ್ಪಾದನೆ ಮಾಡಲು ಅವಕಾಶ ಕೊಡ್ತೇನೆ ಅಂತ ತಿಳ್ಕೊಂಡು ಲಾರ್ಡ್ ಇರ್ವಿನ್ ಏನ್ ಮಾಡಿದಾರಂದ್ರೆ ಗಾಂಧೀಜಿ ಅವರಿಗೆ ಶಪಥ ಮಾಡಿದ್ರು. ಇದನ್ನೇ ನಾವು ಗಾಂಧಿ ಇರುವಿನ ಒಪ್ಪಂದ ಅಥವಾ ದೆಹಲಿ ಒಪ್ಪಂದ ಅಂತ ಕರಿತೀವಿ. ಗಾಂಧಿ ಒಪ್ಪಿಕೊಂಡ್ರು, ಆಯ್ತು ನಾವು 2ನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಬರ್ತೀನಿ. ನೋಡಿ ಇನ್ನೂ ಎಷ್ಟು ಚೆನ್ನಾಗಿದೆ, ದೇಶೀಯ ಬಟ್ಟೆ ಮದ್ಯದ ಅಂಗಡಿಗಳ ಮುಂದೆ ಶಾಂತಿಯುತವಾಗಿ ಪಿಕೆಟಿಂಗ್ ಮಾಡಲು ಅನುಮತಿ ನೀಡಲಾಯಿತು. ಇದಕ್ಕೆ ಪ್ರತಿಯಾಗಿ ಗಾಂಧಿ ಏನಂದ್ರು, ಇಲ್ಲ ನಾನು ನಾಗರಿಕ ಕಾನೂನು ಭಂಗ ಚಳವಳಿಯನ್ನು ಕೈ ಬಿಡ್ತೀನಿ, 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಪಾಲ್ಗೊಳ್ತೀನಿ. ಆದ್ರ ಒಂದು ವಿಶೇಷ ಏನು ಅಂತಂದ್ರೆ ಯಾವ ಮಾತನ್ನ ಲಾರ್ಡ್ ಇರ್ವಿನ್ ಅವರು ಗಾಂಧೀಜಿಯವರಿಗೆ ಕೊಟ್ಟಿದ್ರೋ ಆ 11 ಅಂಶಗಳಲ್ಲಿ ಒಂದೇ ಒಂದು ಅಂಶವನ್ನು ಈಡೇರಿಸಂಗಿಲ್ಲ, ಮತ್ತೆ ತಪ್ಪು ಮಾಡ್ತಾನೆ. ಲಾರ್ಡ್ ಇರ್ವಿನ್ ಮಾಡಿದ ತಪ್ಪೇನು ಅಂತಂದ್ರೆ ಗಾಂಧೀಜಿಯವರಿಗೆ ಕೊಟ್ಟಂತ ಮಾತೇನಿತ್ತಲ್ಲ, ಗಾಂಧಿಗೆ ಮೋಸ ಮಾಡಿದ ಇರ್ವಿನ್. ದೆಹಲಿ ಒಪ್ಪಂದ ಆಗಿತ್ತು, ಇರ್ವಿನ್ ಒಪ್ಪಂದ ಆಯ್ತು, ಗಾಂಧಿ ಇರ್ವಿನ್ ಒಪ್ಪಂದ, ದೆಹಲಿ ಒಪ್ಪಂದ ಅಂತ ಏನು ಕರಿತೀವಲ್ಲ, ಆ ಗಾಂಧಿ ಇರ್ವಿನ್ ಒಪ್ಪಂದ ದೆಹಲಿ ಒಪ್ಪಂದದ 11 ಅಂಶಗಳಲ್ಲಿ ಒಂದೇ ಒಂದು ಅಂಶವನ್ನು ಈಡೇರಿಸಂಗಿಲ್ಲ ಇರ್ವಿನ್. ಅಷ್ಟು ಡೇಂಜರ್ ಆಗಿದ್ದ ಅಂತ. ಒಪ್ಪಂದ ಆಗಿದ್ದು ಮಾರ್ಚ್ 5ರಂದು ಒಪ್ಪಂದ ಆಗಿತ್ತು. ಮಾರ್ಚ್ 23ರಂದು ಭಗತ್ ಸಿಂಗ್ ರಾಜ್ಗುರು ಸುಖದೇವರನ್ನ ಗಲ್ಲಿಗೇರಿಸ್ತಾರೆ. ಆದ್ರೆ ಕೊಟ್ಟ ಮಾತನ್ನ ತಪ್ಪಿದಂತ ಇರ್ವಿನ್ ಏನ್ ಮಾಡಿದ ಅಂದ್ರೆ ಭಗತ್ ಸಿಂಗ್ ರಾಜ್ಗುರು ಸುಖದೇವರನ್ನ ಲಾಹೋರದ ಬ್ಯಾಸ್ಟಲ್ ಜೈಲಿನಲ್ಲಿ ಗಲ್ಲಿಗೇರಿಸ್ತಾರೆ. ಅದಕ್ಕೊಂದು ಕಾರ್ಯಾಚರಣೆಗೆ ಹೆಸರು ಕೊಟ್ಟಿದ್ರು, ಆಪರೇಷನ್ ಟ್ರೋಜನ್ ಹಾರ್ಟ್ ಅನ್ನುವಂತ ಒಂದು ಹೆಸರನ್ನು ಕೊಟ್ಟಿದ್ರು. ಆ ಆಪರೇಷನ್ ಟ್ರೋಜನ್ ಹಾರ್ಟ್ ಅನ್ನುವಂತ
ಕಾರ್ಯಾಚರಣೆಯೊಂದಿಗೆ ಭಗತ್ ಸಿಂಗ್ ರಾಜಗುರು ಸುಖದೇವರನ್ನ ಗಲ್ಲಿಗೇರಿಸ್ತಾರೆ. ಆ ದೇಹಗಳನ್ನ ಅವರ ಮನೆಗೆ ಕೊಡದೆ ದೇಹಗಳನ್ನ ಜನರಿಗೆ ತೋರಿಸೋದು ಬರ್ತಲ್ಲ ಅಂತ ತಿಳ್ಕೊಂಡು ದೇಹದ ಭಾಗಗಳನ್ನ ಕತ್ತರಿಸಿ ಅವುಗಳ ಆ ಒಂದು ಚೀಲದಲ್ಲಿ ತುಂಬಿಕೊಂಡು ಏನು ಮಾಡಿದಾರೆ ಅಂದ್ರೆ ಭಾರತ ಹಾಗೂ ಪಾಕಿಸ್ತಾನದ ಗಡಿಭಾಗದಲ್ಲಿ ಸಟ್ಲೇಜ್ ನದಿಯ ದಡದ ಮೇಲೆ ಹುಸೈನ್ ವಾಲಾ ಎಂಬ ಸ್ಥಳದಲ್ಲಿ ಅವರನ್ನ ಗಲ್ಲಿಗೇರಿಸ್ತಾರೆ ಸ್ನೇಹಿತರೆ. ಸರಿಯೇನು, ಅವರನ್ನ ಸುಟ್ಟು ಹಾಕ್ತಾರೆ. ಫಿರೋಜಪುರ್ ಪ್ರೆಸೆಂಟ್ ಅದು ಮೃತದೇಹಗಳನ್ನ ಫಿರೋಜ್ಪುರದ ಹುಸೈನ್ ವಾಲಾ ಎಂಬ ಸ್ಥಳದಲ್ಲಿ ಸುಟ್ಟು ಹಾಕ್ತಾರೆ. ಇದರಿಂದ ಗಾಂಧೀಜಿ ವಿರುದ್ಧ ಎಷ್ಟು ಆಕ್ರೋಶಗಳು ಪ್ರಾರಂಭಗೊಂಡು ಅಂದ್ರೆ ಸುಭಾಷ್ ಚಂದ್ರ ಬೋಸ್ರು ಹೇಳ್ತಾರೆ, ಗಾಂಧೀಜಿಯವರೇ ಗಾಂಧಿ ಇರುವಿನ ಒಪ್ಪಂದವನ್ನು ಮಾಡಿಕೊಂಡು ಭಾರತ ದೇಶವನ್ನ ಇಂಗ್ಲೆಂಡ್ ದೇಶಕ್ಕೆ ಮಾರಿದ್ರು ಅಂತ. ಇದೇ ಕ್ವಶನ್ ಕೇಳಿ. ಇಂಗ್ಲೆಂಡ್ ದೇಶಕ್ಕೆ ಮಾರಿಬಿಟ್ರಿ ನೀವು. ಸುಭಾಷ್ ಚಂದ್ರ ಬೋಸ್ ಅವರು ಈ ಸ್ಟೇಟ್ಮೆಂಟ್ ಕೊಟ್ರು. ಅಷ್ಟೇ ಅಲ್ಲ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಒಂದು ಮಾತು ಹೇಳ್ತಾರೆ. ಜವಾಹರ್ಲಾಲ್ ನೆಹರು ಅವರು ಏನ್ ಹೇಳಿದ್ರು ಅಂತಂದ್ರೆ, ಗಾಂಧಿ ಇರುವಿನ ಒಪ್ಪಂದ ಇದೆಯಲ್ಲ ಇದು ನಂಬಿಕೆಗೆ ದ್ರೋಹ ಅಂತ. ನಂಬಿಕೆಗೆ ದ್ರೋಹ ಇದು. ಇರುವಿನ್ ಅವರೇ, ಗಾಂಧೀಜಿಯವರಿಗೆ ನೀವು ದ್ರೋಹ ಮಾಡಿದಿರಿ, ನಂಬಿಕೆಗೆ ದ್ರೋಹ ಮಾಡಿದಿರಿ, ನಂಬಿಸಿ ನಮ್ಮನ್ನ ಕೊಲೆ ಮಾಡುವ ಪ್ರಯತ್ನವನ್ನು ಮಾಡಿದಿರಿ, ಕುತ್ತಿಗೆ ಕೊಯ್ಯುವಂತ ಪ್ರಯತ್ನವನ್ನು ಮಾಡಿದಿರಿ, ನಂಬಿಸಬಾರದಿತ್ತು, ನಂಬಿಕೆಗೆ ಇದು ಮೋಸ. ಜವಾಹರ್ಲಾಲ್ ನೆಹರು. ಭಗತ್ ಸಿಂಗ್ ರಾಜಗುರು ಸುಖದೇವರ ಹತ್ಯೆ ಆದರೂ ಅವರ ಆತ್ಮ ನಮ್ಮಲ್ಲಿ ಉಳಿಯುತ್ತವೆ ಅಂತ ಜವಾಹರ್ಲಾಲ್ ನೆಹರು ಹೇಳ್ತಾರೆ. ನೀವು ಭಗತ್ ಸಿಂಗ್ ರಾಜಗುರು ಸುಖದೇವರ ದೇಹಗಳನ್ನು ಛಿದ್ರ ಮಾಡಿರಬಹುದು, ಅವರನ್ನ ಗಲ್ಲಿಗೇರಿಸಿರಬಹುದು, ಆದ್ರೆ ಅವರ ಆತ್ಮಗಳು ಯಾವತ್ತೂ ನಮ್ಮ ಜೊತೆಯಲ್ಲಿ ಉಳಿತವೆ. ಭಗತ್ ಸಿಂಗ್ ರಾಜಗುರು ಸುಖದೇವರ ಹತ್ಯೆ ಆದರೂ ಸಹ ಅವರ ಆತ್ಮಗಳು ನಮ್ಮ ಜೊತೆಯಲ್ಲಿ ಉಳಿತವ ಅಂತ ತಿಳ್ಕೊಂಡು ಜವಾಹರ್ಲಾಲ್ ನೆಹರು ಅವರು ಹೇಳಿದರೆ, ಸುಭಾಷ್ ಚಂದ್ರ ಬೋಸ್ರು ಏನ್ ಹೇಳಿದಾರೆ ಅಂದ್ರೆ ಮಾರಿ ಬಿಟ್ರಪ್ಪ ಇವರು ಅಂತ. ಸುಭಾಷ್ ಚಂದ್ರ ಬೋಸ್ರು ಹೇಳ್ತಾರೆ, ಗಾಂಧೀಜಿ ಭಾರತವನ್ನು ಇಂಗ್ಲೆಂಡ್ ದೇಶಕ್ಕೆ ಮಾರಿದರು. ಗಾಂಧಿ ಇರುವಿನ ಒಪ್ಪಂದವನ್ನು ಕುರಿತು ಜಮನ್ಲಾಲ್ ದಾಸ್ ಗುಪ್ತಾ ಅನ್ನುವಂತ ವ್ಯಕ್ತಿ ಹೇಳ್ತಾನೆ, ಈ ಒಪ್ಪಂದ ಲಾಹೋರಿನ ನಿರ್ಣಯಕ್ಕೆ ಎಳ್ಳು ನೀರು ಬಿಟ್ಟಿತ್ತು ಅಂತ. ಲಾಹೋರ್ ನಿರ್ಣಯ ಏನಿದೆಯಲ್ಲ 1929 ಡಿಸೆಂಬರ್ 31 ಜವಾಹರ್ಲಾಲ್ ನೆಹರು ಅವರು ಲಾಹೋರದಲ್ಲಿ ರಾವಿ ನದಿಯ ದಡದ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸಿದಾರಲ್ಲ, ಅದಕ್ಕೆ ಲಾಹೋರ್ ನಿರ್ಣಯ ಅಂತ ಕರಿತೀವಿ. ಆ ಲಾಹೋರ್ ನಿರ್ಣಯಕ್ಕೆ ಎಳ್ಳು ನೀರು ಬಿಟ್ಟಿತ್ತು ಅಂತೇಳಿ ಜಮನ್ಲಾಲ್ ದಾಸ್ ಗುಪ್ತಾ ಅನ್ನುವಂತ ವ್ಯಕ್ತಿ ಹೇಳಿದ್ರೆ, ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ, ಇಲ್ಲ, ಈ ಗಾಂಧೀಜಿಯವರು ಭಾರತವನ್ನು ಇಂಗ್ಲೆಂಡ್ ದೇಶಕ್ಕೆ ಮಾರಿದರು ಅಂತ. ಏನ್ ಎಫೆಕ್ಟ್ ಅದರಿಂದ ಎಫೆಕ್ಟ್. ಅದಾದ ಕೆಲವೇ ದಿನಗಳಲ್ಲಿ ಕರಾಚಿ ಕಾಂಗ್ರೆಸ್ ಅಧಿವೇಶನ ನಡೀತದೆ. ಯಾವಾಗ? ಮಾರ್ಚ್ 28ನೇ ತಾರೀಕು 1931 ಮಾರ್ಚ್ 28ರಂದು ಕರಾಚಿ ಕಾಂಗ್ರೆಸ್ ಅಧಿವೇಶನ ಜರುಗುತ್ತದೆ. ಇಲ್ಲಿ ಇನ್ನೊಂದು ಎಫೆಕ್ಟ್ ಏನಾಯ್ತು ಅಂದ್ರೆ, ಭಗತ್ ಸಿಂಗ್ ರಾಜಗುರು ಸುಖದೇವರನ್ನ ಗಲ್ಲಿಗೇರಿಸಿದ ಪರಿಣಾಮವಾಗಿ ಯಾವ ಒಬ್ಬ ಕ್ರಾಂತಿಕಾರಿ 63 ದಿನಗಳ ಕಾಲ ಉಪವಾಸವನ್ನು ಮಾಡಿ ಮರಣಾಪ್ಯದ 63 ದಿನಗಳ ಕಾಲ ಉಪವಾಸವನ್ನು ಮಾಡಿ ಮರಣಾಪ್ಯದ ಕ್ರಾಂತಿಕಾರಿ ಯಾರಂದ್ರೆ ಜಿತಿನ್ ದಾಸ್ ಅನ್ನುವಂತ ವ್ಯಕ್ತಿ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಗರಿಷ್ಠ ದಿನಮಾನಗಳ ಕಾಲ ಉಪವಾಸವನ್ನು ಮಾಡಿ, ಹೈಯೆಸ್ಟ್ 63 ದಿನಗಳ ಕಾಲ ಉಪವಾಸವನ್ನು ಮಾಡಿ ಮರಣಾಪ್ಯದ ಕ್ರಾಂತಿಕಾರಿ ಯಾರಂದ್ರೆ ಜಿತಿನ್ ದಾಸ್. ನೇರವಾದ ಪ್ರಶ್ನೆ ಹಿಂಗೆ ಕೇಳಿದ್ದಾನೆ. ಎಕ್ಸಲೆಂಟ್. ಹಾಗಾದ್ರೆ ಕರಾಚಿ ಕಾಂಗ್ರೆಸ್ ಅಧಿವೇಶನ 1931 ಮಾರ್ಚ್ 28ರಂದು ಕರಾಚಿ ಕಾಂಗ್ರೆಸ್ ಅಧಿವೇಶನ ಜರುಗಿತ್ತು. ಹಾಗಾದ್ರೆ ಈ ಕರಾಚಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ರಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್. ಕರಾಚಿ ಕಾಂಗ್ರೆಸ್ ಅಧಿವೇಶನದ ನಿರ್ಣಯವನ್ನು ಹೊರಡಿಸಿದವರು ಯಾರು? ಇದರ ನಿರ್ಧಾರವನ್ನು ಕೈಗೊಂಡವರು ಯಾರು? ಇದರ ವಿಧೇಯಕವನ್ನು ಹೊರಡಿಸಿದವರು ಯಾರು? ಜವಾಹರ್ಲಾಲ್ ನೆಹರು. ಈ ಕರಾಚಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿ ವಿರುದ್ಧ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಿದರು. ಮಹಾತ್ಮ ಗಾಂಧೀಜಿಯವರು ಕರಾಚಿ ಅಧಿವೇಶನಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಯುವಕರು ಮತ್ತು ಕೆಂಪಂಗಿ ದಳದವರು, ಕೆಂಪಂಗಿ ದಳ ಯಾರ್ದು? ಖಾನ್ ಅಬ್ದುಲ್ ಗಫರ್ ಖಾನ್, ಗಡಿನಾಡಿನ ಗಾಂಧಿ ಎನಿಸಿಕೊಂಡಿರ್ತಕ್ಕಂಥ ಖಾನ್ ಅಬ್ದುಲ್ ಗಫರ್ ಖಾನ್ ಅವರ ಒಂದು ಸೈನ್ಯದ ಹೆಸರನ್ನು ಕೆಂಪಂಗಿ ದಳ ಅಂತ ಕರಿತೀವಿ. ಖಾನ್ ಅಬ್ದುಲ್ ಗಫರ್ ಖಾನ್ ಅವರು ಕಟ್ಟಿದಂತ ಸೈನ್ಯದ ಹೆಸರು ಕೆಂಪಂಗಿ ದಳ ಅಂದ್ರು ಒಂದೇ, ಖುದೈ ಖಿದ್ಮತ್ಕಾರ್ ಅಂದ್ರು ಒಂದೇ. ಆ ಖುದೈ ಖಿದ್ಮತ್ಕಾರದ ಸೈನ್ಯದ ಸದಸ್ಯರು ಯುವಕರು ಗಾಂಧಿ ವಿರುದ್ಧ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡ್ತಾರೆ. ಉದ್ದೇಶ ಇಷ್ಟೇ, ಗಾಂಧೀಜಿಯವರೇ ನೀವು ಮನಸ್ಸು ಮಾಡಿದರೆ ಭಗತ್ ಸಿಂಗ್ ರಾಜಗುರು ಸುಖದೇವರನ್ನು ಉಳಿಸಬಹುದಿತ್ತು, ಉಳಿಸ್ಕಾಕ್ ಆಗ್ಲಿಲ್ಲಲ್ಲ, ಯಾಕೆ ನೀವು ಈ ತರ ತಪ್ಪು ಮಾಡಿದ್ರಿ, ನೀವು ಮನಸ್ಸು ಮಾಡಿದ್ರೆ ಉಳಿಸಬಹುದಿತ್ತ ಅಂತ ಯುವಕರು ಪ್ರಶ್ನೆ ಮಾಡ್ಲಕ್ ಶುರು ಮಾಡಿದ್ರು. ಈ ಕರಾಚಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೂಲಭೂತ ಹಕ್ಕುಗಳನ್ನ ಮಂಡಿಸಲಾಗ್ತದೆ, ಆರ್ಥಿಕ ತತ್ವಗಳಿಗೆ ವಿಧೇಯಕನ ಮಾಡಲಾಗ್ತದ. ಈ ವಿಧೇಯಕನ ಮಂಡನೆ ಮಾಡಿದವರು ಜವಾಹರ್ಲಾಲ್ ನೆಹರು ಅಂತ ಆಗಲೇ ಹೇಳಿದೆ ನಿಮಗೆ. ಆ ಸಮಯದಲ್ಲಿ ನೋಡಿ, ಮಹಾತ್ಮ ಗಾಂಧೀಜಿಯವರು ಒಂದು ಕರೆ ಕೊಟ್ಟರು, ಭಗತ್ ಸಿಂಗ್ ರಾಜಗುರು ಸುಖದೇವರ ಸಾವನ್ನ
ಒಂದೇ ಒಂದು ಸ್ಟೇಟ್ಮೆಂಟ್ ಮೂಲಕ ಅದನ್ನ ಅರಗಿಸ್ಕೋತಾರೆ. ಆ ಸ್ಟೇಟ್ಮೆಂಟ್ ಏನಾಗಿತ್ತು ಅಂತಂದ್ರೆ ಅವರನ್ನ ದಾರಿ ತಪ್ಪಿದ ನಾಯಕರು ಅಂತ. ಇದೇ ಕ್ವಶನ್ ಆಗಿದೆ. ಯಾರ ಸಾವನ್ನ ದಾರಿ ತಪ್ಪಿದ ನಾಯಕರು ಎಂದು ಕರೆಯಲಾಯಿತು ಅಂತ ಕ್ವಶನ್ ಆಗಿದೆ. ಭಗತ್ ಸಿಂಗ್, ರಾಜಗುರು ಸುಖದೇವರ ಆ ಸಾವನ್ನ ದಾರಿ ತಪ್ಪಿದ ನಾಯಕರು ಬರ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್.